ನಾಗೇಂದ್ರ ಅವರ ಮೇಲೆ ಕೊಟ್ಟರೆ ಈಗಲೂ ದಾವೆ ಇದೆ. ಅವರು ದೆಹಲಿಗೂ ಹೋಗುವಂತಿಲ್ಲ. ಇಂಥವರು ಮಂತ್ರಿಮಂಡಲ ಇರಲು ಸಾಧ್ಯವಿಲ್ಲ. ಅವರು ರಾಜೀನಾಮೆ ಕೊಡುವವರೆಗೂ ನಾವು ವಿರಮಿಸುವುದಿಲ್ಲ ಎಂದು ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಎಚ್ಚರಿಸಿದ್ದಾರೆ. ಮಲ್ಲೇಶ್ವರಂನ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ನಮ್ಮ ಹೋರಾಟವನ್ನು ರಾಜ್ಯಾಂತ ಹೋರಾಟ ಮಾಡಲಿದ್ದೇವೆ. 13ರಿಂದ ಸದನ ಪ್ರಾರಂಭವಾಗಲಿದೆ. ಅವರ ರಾಜೀನಾಮೆ ಇಲ್ಲದೆ ನಾವು ಸದನ ನಡೆಸಲು ಬಿಡುವುದಿಲ್ಲ ಎಂದು ಹೇಳಿದರು. ಅವರು ಇವತ್ತೇ ರಾಜೀನಾಮೆ ಪಡೆಯಲಿ, ಇಲ್ಲವಾದರೆ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದು ಹೇಳಿದರು. ಕೂಡ ಅವರ ಮೇಲೆ ದಾವೆ ಇದೆ. ನಿನ್ನೆ ಕೂಡ ಯಾವ ಕಾರಣಕ್ಕೂ ಕೂಡ ಅವರು ಡೆಲ್ಲಿಗೂ ಹೋಗಂಗಿಲ್ಲ. ಈ ಶುಡ್ ಬಿ ಅವೈಲಬಲ್ ಇನ್ ದಿ ಬ್ಯಾಂಗ್ಳೂರ್ ಅನ್ನೋ ಆದೇಶ ಇತ್ತು. ಈಗಲೂ ಕೂಡ ಹೋಗಬಾರದು ಅನ್ನೋದನ್ನೇ ಎಚ್ಚರಿಕೆ ಕೊಟ್ಟಿದ್ದಾರೆ, ಮತ್ತೆ ತಾಕೀತು ಮಾಡಿದೆ. ಅಂದಮೇಲೆ ಇಂಥ ಕಳಂಕಿತರು ಮಂತ್ರಿ ಮಂಡಲದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಕಾರಣಕ್ಕೆ ಅವರು ರಾಜೀನಾಮೆ ಮತ್ತೊಮ್ಮೆ ಕೊಡುವವರೆಗೆ ಅದು ನಾವು ವಿರಮಿಸೋದಿಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ನಮ್ಮ ಹೋರಾಟವನ್ನು ಮತ್ತೆ ನಾವು ಪ್ರಾರಂಭ ಮಾಡೋರಿದ್ದೇವೆ. ಸದನ 13ರಿಂದ ಪ್ರಾರಂಭ ಆಗುತ್ತೆ. ಅವರು ರಾಜೀನಾಮೆ ಇಲ್ಲದೆ ನಾವು ಸದನ ನಡೆಯಲಿಕ್ಕೆ ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ನಾನು ಎಚ್ಚರಿಕೆ ರೂಪದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತಿದ್ದೇನೆ. ಅವರು ಇವತ್ತೇ ರಾಜೀನಾಮೆಯನ್ನು ಅವರದನ್ನು ಪಡೆಯಬೇಕು. ಇಲ್ಲ ಆದರೆ ನಮ್ಮ ಹೋರಾಟ ಇನ್ನೂ ಮುಂದುವರಿಯುತ್ತದೆ. ಒಂದು. ಎರಡನೇದು, ಎಂಥ ಮಂತ್ರಿಗಳನ್ನು ಆಯ್ಕೆ ಮಾಡಿದ್ದಾರೆ. ನಾನು ಕೆಲವು ನೋಡಿದೆ, ಅವುಗಳನ್ನು ಕೆಲವು ಸಾರಿ ಆ ಮಾತುಗಳನ್ನು ಕೇಳಿಸ್ಕೊಳ್ಳಿಕ್ಕೂ ಕೂಡ ನಮಗೆ ಸ್ವಲ್ಪ ಕಷ್ಟವೇ ಆಗತ್ತೆ. ಏನಂತಂದ್ರೆ, ಜನರಿಗೆ ಇವರಿಗೆ ಕನ್ನಡವೂ ಬರೋದಿಲ್ವಾ? ಕನ್ನಡದಲ್ಲಿ ಇದನ್ನೇ ತಗೊಳಕ್ ಬರೋದಿಲ್ಲ. ನಾನು ಇದನ್ನ ಇಷ್ಟರಿಗೆ ಸ್ವಚ್ಛ ಕನ್ನಡ ಮಾತಾಡೋಕೆ ಬಿಡಲ್ಲ, ಆದ್ರೆ ಅವಾಚ್ಯ ಭಾಷೆ ಹೇಗ್ ಮಾತಾಡ್ತಾರೆ ನೋಡಿ. ಇದನ್ನ ನಾನು ಹೇಳಿಸ್ಲಿಕ್ಕೆ ನನಗೆ ಸರಿಯಿಲ್ಲ. ಆದರೆ ನಿನ್ನೆ ಓದ್ತಗೊಳ್ಳುವಾಗ ನೀವು ನೋಡಿದ್ರಿ, ಪ್ರಮಾಣ ವಚನ ಕನ್ನಡದಲ್ಲಿ ಹಲವರು, ಒಬ್ಬರಲ್ಲ ಹಲವರು ಕನ್ನಡದಲ್ಲಿ ಸ್ವಚ್ಛವಾಗಿ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕಾಗೋದಿಲ್ಲ. ಇಂಥವರನ್ನೆಲ್ಲ ಇವರು ಮಂತ್ರಿಗಳನ್ನು ಮಾಡಿ, ಅಂದರೆ ಏನು ಉದ್ದೇಶಕ್ಕೆ ಇವ್ರು ಮಾಡೋದು? ನಿಮಗೆ ಭಾಷೆ ಬರೆದಿದ್ರೆ ಪರವಾಗಿಲ್ಲ, ಸರಿಯಾಗಿ ಲೂಟಿ ಮಾಡೋಕೆ ಬಂದರೆ ಸಾಕು ಅನ್ನೋದು ಉದ್ದೇಶವ? ಇದು ಕಾಂಗ್ರೆಸ್ಸಿನ ಸಂಸ್ಕೃತಿನ? ಮತ್ತು ಕೆಲವರು ಎಷ್ಟು ಜನರ ಹೆಸರಿನಲ್ಲಿ ಇದು ತಗೊಳ್ಳೋದು, ಅದೇನೋ ಕಾನ್ಸ್ಟಿಟ್ಯೂಷನ್ಗೆ, ಸಂವಿಧಾನಕ್ಕೆ ಬೆಲೆ ಇದೆಯಾ, ಗೌರವ ಇದೆಯಾ? ಒಬ್ಬರು ತಗೊಳ್ತಾರೆ ತಾಯಿ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ, ಆಮೇಲೆ ಸಂವಿಧಾನದ ಹೆಸರಿನಲ್ಲಿ, ಅಂದರೆ ಭಗವಂತನ ಹೆಸರಿನಲ್ಲಿ. ಈ ರೀತಿ ತಗೋಬೋದಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ, ಅಲ್ಲಿಂದ ಅದೇ ಒಬ್ಬರೇ 4-5 ಹೆಸರುಗಳಲ್ಲಿ ತಗೊಳ್ಳೋದು, ಇದು ಪದ್ಧತಿಯನ್ನ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳಿದ್ರು, ಗಂಗಾಧರಾಜ್ಯ, ಭಗವಂತ, ತಾಯಿ ಹೆಸರು. ಏನಿದು? ಕಾಮರೆಡ್ಡಿ ಆರ್ಥೋ ಮತ್ತು
ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.